2019ರಲ್ಲಿ ಪುಲ್ವಾಮಾ ದಾಳಿ ಆಗಿತ್ತು. ಈಗ ಅದೇ ವಿಚಾರವನ್ನ ಇಟ್ಕೊಂಡು ಸೈನಿಕರನ್ನ ಮುಂದಕ್ಕೆ ತಂದು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಮಾಡುತ್ತಿದ್ದಾರಾ ಅನ್ನುವಂಥ ಪ್ರಶ್ನೆ. ಪುಲ್ವಾಮಾದ ಹುತಾತ್ಮ ಸೈನಿಕರ ಮೇಲೂ ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಹೇಳಿ ಬಿಜೆಪಿಯವರು ಗೆದ್ದು ಬೀಗಿದ್ರು. ಬಿಜೆಪಿ ವಿರುದ್ಧ ಟೀಕೆಗೆ ಸೈನಿಕರ ತ್ಯಾಗವನ್ನು ಎಳೆದು ತಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತಿಲ್ಲಿ ಚಿಕ್ಕೋಡಿಯಲ್ಲಿ ಮಾತನಾಡಿದ್ದಾರೆ ಈ ಬಗ್ಗೆ. ಆರ್ಟಿಕಲ್ 370 ರದ್ದತಿ ಹೇಳಿಯೂ ಕೂಡ ಬಿಜೆಪಿಯವರು ಗೆದ್ದು ಬಿಟ್ಟರು. ಈ ಬಾರಿ ಶ್ರೀರಾಮ ಮಂದಿರ ಕಟ್ಟಿದ್ದೇವೆ ಅಂತ ಹೇಳಿ ಓಟ್ ಕೇಳ್ತಾರೆ. ಬಿಜೆಪಿಯವರು ಜೈ ಶ್ರೀರಾಮ ಎಂದು ಮಾತ್ರ ಹೇಳ್ತಿದ್ದಾರೆ. ಸೀತಾ ಹಾಗೂ ಆಂಜನೇಯರನ್ನ ಬಿಜೆಪಿಯವರು ಬಿಟ್ಟೇ ಬಿಟ್ಟಿದ್ದಾರೆ ಅಂತ ಹೇಳಿ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದು ಬಿಟ್ರು. ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ. ಶ್ರೀರಾಮನ್ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ? ಇದೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮ ಊರಿನಲ್ಲಿ. ಶ್ರೀರಾಮನ್ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಈ ಬಿಜೆಪಿಯವರು. ನಾನು ಏನಂತ ಕರಿತೀನಿ, ಜೈ ಸೀತಾರಾಮ್, ಜೈ ಸೀತಾರಾಮ್. ನೀವು ಎಲ್ಲ ನೋಡಿ, ರಾಮ ಮಂದಿರಗಳಲ್ಲಿ ಇರುವಾಗ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದು ಬಿಟ್ರು. ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ. ಶ್ರೀರಾಮನ್ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ? ಇದೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮ ಊರಿನಲ್ಲಿ. ಶ್ರೀರಾಮನ್ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಈ ಬಿಜೆಪಿಯವರು. ನಾನು ಏನಂತ ಕರಿತೀನಿ, ಜೈ ಸೀತಾರಾಮ್, ಜೈ ಸೀತಾರಾಮ್. ನೀವು ಎಲ್ಲ ನೋಡಿ, ರಾಮ ಮಂದಿರಗಳಲ್ಲಿ ಇರುವಾಗ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ. ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ. ಹುತಾತ್ಮ ಸೈನಿಕರ ವಿಷಯದಲ್ಲೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಈಗ ರಾಜಕೀಯ ಮಾಡ್ತಾ ಇರೋದು. ಈ ಬಾರಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗುತ್ತಾ ಬಿಜೆಪಿಯವರು ಓಟನ್ನ ಕೇಳ್ತಿದ್ದಾರೆ. ಕಳೆದ ಬಾರಿ ಪುಲ್ವಾಮಾವನ್ನ ನಡೆದಂಥ ಘಟನೆಯನ್ನ ಇಟ್ಕೊಂಡು ಮತವನ್ನ ಕೇಳಿದ್ರು. ಅವರು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾರೆ, ಆದರೆ ಸೀತೆಯನ್ನ ಆಂಜನೇಯನನ್ನ ಮರೆತೇ ಬಿಟ್ಟಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಚಿಕ್ಕೋಡಿಯಲ್ಲಿ ಮಾತನಾಡಿದ್ದಾರೆ. ನೋಡಿ, ಹಾಗಾದ್ರೆ ಸಿದ್ದರಾಮಯ್ಯ ಚಿಕ್ಕೋಡಿಯಲ್ಲಿ ಏನು ಹೇಳಿದ್ದಾರೆ ಮತ್ತೊಮ್ಮೆ ನೋಡೋಣ. ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದು ಬಿಟ್ರು. ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ. ಶ್ರೀರಾಮನ್ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ? ಇದೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮ ಊರಿನಲ್ಲಿ. ಶ್ರೀರಾಮನ್ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಈ ಬಿಜೆಪಿಯವರು. ನಾನು ಏನಂತ ಕರಿತೀನಿ, ಜೈ ಸೀತಾರಾಮ್, ಜೈ ಸೀತಾರಾಮ್. ನೀವು ಎಲ್ಲ ನೋಡಿ, ರಾಮ ಮಂದಿರಗಳಲ್ಲಿ ಇರುವಾಗ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದು ಬಿಟ್ರು. ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ. ಶ್ರೀರಾಮನ್ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ? ಇದೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮ ಊರಿನಲ್ಲಿ. ಶ್ರೀರಾಮನ್ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಈ ಬಿಜೆಪಿಯವರು. ನಾನು ಏನಂತ ಕರಿತೀನಿ, ಜೈ ಸೀತಾರಾಮ್, ಜೈ ಸೀತಾರಾಮ್. ನೀವು ಎಲ್ಲ ನೋಡಿ, ರಾಮ ಮಂದಿರಗಳಲ್ಲಿ ಇರುವಾಗ ಹಿಂದೆ ಕಳೆದ ಲೋಕಸಭಾ ಚುನಾವಣೆ ನೋಡಿ, ಫೆಬ್ರವರಿ 14, 2019ರಂದು ಪುಲ್ವಾಮಾ ದಾಳಿಯಾಗಿತ್ತು. ಈ ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡು ಬಿಜೆಪಿಯವರು ಮತವನ್ನ ಕೇಳಿದ್ರು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಈಗ ಮತ್ತೆ ಅದನ್ನ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಎಳೆದು ತಂದಿದ್ದಾರೆ. ಆಗ ಆ ರೀತಿಯಾಗಿ ಹೇಳಿ ಮತವನ್ನ ಸೆಳೆದ್ರು. ಈಗ ಜೈ ಶ್ರೀರಾಮ್ ಘೋಷಣೆ ಕೂಗಿ ಜೊತೆಗೆ ರಾಮ ಮಂದಿರವನ್ನ ಕಟ್ಟಿದ್ದೇವೆ ಅಂತ ಹೇಳೋ ಮುಖಾಂತರ ಮತವನ್ನ ಕೇಳ್ತಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈಗ ಬಿಜೆಪಿ ವಿರುದ್ಧ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಒಟ್ಟಲ್ಲಿ ಮತ್ತೊಂದು ಕಡೆ ಆರ್ಟಿಕಲ್ 370 ರದ್ದತಿ ಹೇಳಿಯೂ ಕೂಡ ಬಿಜೆಪಿ ಗೆದ್ದು ಬಿಟ್ಟರು. ಒಂದು ಪುಲ್ವಾಮಾ, ಮತ್ತೊಂದು ಕಡೆ ಆರ್ಟಿಕಲ್ 370 ಇವೆರಡನ್ನೂ ಕೂಡ ಹೇಳಿ ಮತವನ್ನ ಕೇಳಿದ್ರು. ಈ ಬಾರಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಿದ್ದಾರೆ. ಮತ್ತೊಂದು ಕಡೆ ನಾವು ಸೀತೆಯನ್ನ ಮರೆತಿದ್ದಾರೆ, ಆಂಜನೇಯನ್ನ ಮರೆತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಮಾಜಿ ಮಂತ್ರಿಗಳಾದಂಥ ಅರಗ ಜ್ಞಾನೇಂದ್ರ ಅವರು ನಮಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸರ್ ನಮಸ್ತೆ.
ನಮಸ್ಕಾರ. ಸರ್, ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಪುಲ್ವಾಮಾ ದಾಳಿಯ ಹೆಸರನ್ನ ಇಟ್ಕೊಂಡು ಮತವನ್ನ ಕೇಳಿದ್ರು, ಮತ್ತೊಂದು ಕಡೆ ಆರ್ಟಿಕಲ್ 370 ಇಟ್ಕೊಂಡು ಮತವನ್ನ ಕೇಳಿದ್ರು. ಈ ಬಾರಿ ರಾಮ ಮಂದಿರ ಜೈ ಶ್ರೀರಾಮ್ ಘೋಷಣೆ ಕೂಗಿ ಮತವನ್ನ ಕೇಳ್ತಿದ್ದಾರೆ. ನಿಮ್ ಫಸ್ಟ್ ರಿಯಾಕ್ಷನ್ ಏನ್ ಸರ್ ಇದಕ್ಕೆ? ಸರ್, ನಾವು 370 ಹೇಳಿ ಮತ ಕೇಳಿದ್ದು ಮಾತ್ರ ಅಲ್ಲ, 370 ಆಕ್ಟ್ ರದ್ದು ಕೂಡ ಮಾಡಿದ್ವಿ. ಓಕೆ, ಈ ಸಿದ್ದರಾಮಯ್ಯ ಸ್ಥಿಮಿತ ಕಳ್ಕೊಂಡಂಗೆ ಮಾತಾಡ್ತಾರೆ. ಮೊನ್ನೆ 5 ರಾಜ್ಯಗಳ ಚುನಾವಣೆ ಆದ್ರ ಮೇಲೆ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅವರು. ಹಾಗಾಗಿ ಏನ್ ಬೇಕಾದ್ರೂ ಮಾತಾಡ್ತಾರೆ ಅವರು. ನಾವು ಆಂಜನೇಯ ಸೀತೆ ಎಲ್ಲರನ್ನೂ ಇಟ್ಕೊಂಡೇ ಹೋಗ್ತಾ ಇದೀವಿ. ನಮ್ದು ಇದ್ರದ್ದು ಹಿಡನ್ ಅಜೆಂಡಾ ಅಲ್ಲ ಅದು. ಹಾಗಾಗಿ ಸಿದ್ದರಾಮಯ್ಯ ಅಲ್ಲಾನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಎರಡೂ ಆಗ್ಲಿ, ಜನ ನೋಡ್ತಾ ಇದ್ದಾರಲ್ಲ. ಸರ್, ಸಿದ್ದರಾಮಯ್ಯನವರು ಈ ರೀತಿ ಹೇಳೋ ಮುಖಾಂತರ ಏನ್ ಸಂದೇಶವನ್ನ ಸಾರ್ತಿದ್ದಾರೆ ಅಂತ? ಸರ್, ಈಗ ಡಿವೈಡ್ ಮಾಡೋದು, ಹಿಂದೂಗಳೆಲ್ಲ ಡಿವೈಡ್ ಮಾಡೋದು, ಒಡೆದಾಳುವ ನೀತಿ. ಆಂಜನೇಯನ ಭಕ್ತರು ಬೇರೆ ಆಗಬೇಕು, ಸೀತೆಯ ಭಕ್ತರು ಬೇರೆ ಆಗಬೇಕು. ಅವ್ರು ಪ್ರತಿಯೊಂದೂ ಚಿತ್ರ ಮಾಡ್ತಾರಲ್ಲ. ಈಗ ಲಿಂಗಾಯತು ಮತ್ತು ವೀರಶೈವ ಬೇರೆ ಮಾಡಿದ್ರು, ಅವಾಗ ಟಿಪ್ಪು ಜಯಂತಿ ಮಾಡಿದ್ರು, ಜಾತಿ ಗಣತಿ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ತಮ್ಮ ಸಾಧನೆ ಆಧಾರದ ಮೇಲೆ ಓಟ್ ಕೇಳುವಂಥ ಧೈರ್ಯನೇ ಇಲ್ಲ ಅವರಿಗೆ. ಹೀಗೆ ಜಾತಿ ಎತ್ಕಟ್ಟಿ ಜಾತಿಗಳನ್ನು ಎತ್ಕಟ್ಟುವಂಥದ್ದು ಇವನ್ ಮಾಡ್ತಾ ಇದ್ದಾರೆ. ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರು MP ಮೇಲೆ ಆಕ್ಷನ್ ತೆಗಿಬೇಕಲ್ಲ, FIR ಅಲ್ಲಿ ಸೇರಿಸ್ಬೇಕಲ್ಲ ಅವರು. ಆಮೇಲೆ ಮೊನ್ನೆ ಬಾಂಬ್ ಇಟ್ಟಿದ್ದಾರೆ, ಇನ್ನೂ ಹಿಡಿತಾ ಇಲ್ಲ. ಓಕೆ, ಇವೆಲ್ಲವೂ ಕೂಡ ಯಾರಿಗೆ ರಕ್ಷಣೆ ಕೊಡಬೇಕು, ಯಾರು ವೋಟ್ ಬ್ಯಾಂಕನ್ನು ರಕ್ಷಣೆ ಮಾಡಬೇಕು, ಈ ದೇಶದ ಏಕತೆ ಸಮಗ್ರತೆಯ ಬಗ್ಗೆ ಯಾವ ಭಾವನೆಗಳು ಸಿದ್ದರಾಮಯ್ಯನವರಿಗಿಲ್ಲ. ಸರ್, CM ಸಿದ್ದರಾಮಯ್ಯ ಹೇಳ್ತಿರುವಂತದ್ದು ನಿಜನಾ? ಮತ್ತೆ ಅದಕ್ಕೆ ನಿಮ್ಮ ಸಮರ್ಥನೆ ಏನು ಅಂತ? ಹಾಗಾಗಿ ನಿಜನಾ? ಆ ರೀತಿ ಕೇಳಿದ್ರ ಮತವನ್ನ? ಎಲ್ಲಿ ಸರ್, ನಾವು ಯಾವಾಗಲೂ ಕೂಡ 370 ಆಕ್ಟ್ ರದ್ದು ಮಾಡ್ತೀವಿ ಅಂತ ಕೇಳಿದ್ವಿ ನಾವು. ಓಕೆ, ಜನ ಒಪ್ಪಿದ್ರು. ಜಮ್ಮು ಕಾಶ್ಮೀರನೇ ಬೇರೆ, ಭಾರತ ಬೇರೆ ಮಾಡಿಟ್ಟವ್ರು ಇವರೇ ತಾನೇ. ಸಂವಿಧಾನದಲ್ಲಿ ಎಲ್ಲದನ್ನು ಪ್ರತ್ಯೇಕ ಮಾಡಿಟ್ಟಿದ್ರಲ್ಲ. ಅಲ್ಲೊಂದು ಸಂವಿಧಾನ, ಇಲ್ಲೊಂದು ಸಂವಿಧಾನ, ಅಲ್ಲೊಂದು ಪ್ರಧಾನಿ, ಇಲ್ಲೊಂದು ಪ್ರಧಾನಿ, ಅಲ್ಲೊಂದು ಬಾವುಟ, ಇಲ್ಲೊಂದು ಬಾವುಟ. ನಮ್ಮ ದೇಶದ ಯಾವುದು ಕೂಡ ಅಲ್ಲಿ ನಡೀತಾ ಇರಲಿಲ್ಲ. ಈಗೆಲ್ಲ ಆಯ್ತಲ್ಲ, 370 ರದ್ದಾದ್ರ ಮೇಲೆ ಅಧಿಕೃತವಾಗಿ ಈ ದೇಶ ಒಂದಾಯ್ತಲ್ಲ. ಸರ್, ಜೈ ಶ್ರೀರಾಮ್ ಘೋಷಣೆ ಕೂಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಂತ ಸಿದ್ದರಾಮಯ್ಯ ಇವತ್ತು ಜೈ ಸೀತಾರಾಮ್ ಅಂತ ಕೂಗ್ತಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಸರ್, ಅದೇ ನಾನು ಹೇಳೋದು. ಅವರಿಗೆ ಇದ್ರ ವಿರುದ್ಧ ಹೋರಾಟ ಮಾಡಿ ಸಾಕಾಗಿದೆ. ಈಗ ರಾಮನ ಬಿಟ್ರೆ ಗತಿ ಇಲ್ಲ ಅಂತ ಹೇಳಿ ಸೀತಾರಾಮ್ ಅಂತ ಹೇಳಿ ಕೂಗ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಅವರು ಸೀತೆ ಮತ್ತೆ ಆಂಜನೇಯನನ್ನ ಮರಿತಿದ್ದೀರಿ ಅಂತ? ಹೆಂಗ್ ಮರಿದು? ಎಲ್ಲ ಆ ರೀತಿ ಇದೆ. ಅವರು ಸೀತೆಯನ್ನು ಸೇರಿಸ್ಕೊಂಡು ಯಾಕೆಂದ್ರೆ ಮಹಿಳಾ ಓಟ್ ಬೇಕು ಅಂತ ಅಷ್ಟೇ. ಓಕೆ, ಫೈನಲ್ ಏನ್ ಹೇಳ್ತೀರಿ ಸರ್ ಓವರ್ ಆಗಿ ಅವರ ಹೇಳಿಕೆಗೆ? ಸರ್, ನಾನು ಹೇಳೋದು, ಸಿದ್ದರಾಮಯ್ಯನವರು ಇತ್ತೀಚೆಗೆ ಸ್ಥಿಮಿತ ಕಳ್ಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರು ನಾರ್ಮಲ್ ಆಗಿ ಮಾತಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಅವ್ರ ಸೋಲು ಎಲ್ಲ ಆಗ್ತದೆ ಅಂತ ಹೇಳಿ. ಲೋಕಸಭೆಯಲ್ಲಿ ಖಂಡಿತ ಸೋಲ್ತೇವೆ ಅಂತ ಅವ್ರಿಗೆ ಅನ್ಸಿದೆ. ಅದರಿಂದ ಈ ಜಾತಿಯ ಅದೇನು ಒಡೆದಿಡುವಂತ ಪ್ರಯತ್ನ. ಅದರಿಂದ ಅವ್ರು ಏನೂ ಆಗೋದಿಲ್ಲ. ಚುನಾವಣೆ ಆದ್ಮೇಲೆ, ಲೋಕಸಭೆ ಚುನಾವಣೆ ಆದ್ರ ಮೇಲೆ ಅವ್ರು ಮುಖ್ಯಮಂತ್ರಿಯೂ ಆಗಿ ಉಳಿಯಲ್ಲ. ಸರ್, ಒಂದ್ ರೀತಿಯ ಲೋಕಸಭೆ ಚುನಾವಣೆಗೆ ಭಯ ಶುರುವಾಗಿದೆಯಾ? ಖಂಡಿತ. ಅದು ಆ ಭಯದಿಂದನೇ ಓದಲ್ಲೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಅವರು. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಂದು ಕಡೆ ಫೋನ್ ಸಂಪರ್ಕದಲ್ಲಿ ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ಇದ್ದಾರೆ. ಅವರು ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನೋಡಿ, ಬಿಜೆಪಿ ಅವರು ಸೀತೆ ಮತ್ತೆ ಆಂಜನೇಯನ ಮರ್ತಿದ್ದೀರಂತೆ, ಹೌದಾ? ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ದೇವರ ಮೇಲೆ ನಂಬಿಕೆ ಇಲ್ಲದವರ ಬಾಯಲ್ಲಿ ಇಂಥದ್ದನ್ನು ಹೇಳಿದ್ರೆ ಜನ ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಇವತ್ತಿನವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಬಾಲರಾಮನ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಏನು ಸಂಕಲ್ಪವನ್ನು ಮಾಡಿತ್ತು, ಆ ಸಂಕಲ್ಪವನ್ನು ನಾವು ಈಡೇರಿಸಿದ್ದೇವೆ. ಇದು ಜಗತ್ತಿನ ಎಲ್ಲ ಹಿಂದೂಗಳಿಗೆ ಸಿಕ್ಕಿರ್ತಕ್ಕಂಥ ಒಂದು ಗೌರವ ಅನ್ನುವಂಥದ್ದನ್ನು ಇಡೀ ಜಗತ್ತಿನ ಹಿಂದೂಗಳು ಇವತ್ತು ಒಪ್ಪಿಕೊಂಡಿರ್ತಕ್ಕಂಥದ್ದು. ಖಂಡಿತವಾಗಿಯೂ ರಾಮನ ವಿಚಾರದಲ್ಲಿ ರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಮಾಡಬೇಕೆನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಎಜೆಂಡಾ ಆಗಿತ್ತು. ಅದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಖಂಡಿತವಾಗಿಯೂ ರಾಮನ ಆಶೀರ್ವಾದ ಇದೆ, ಜನರ ಆಶೀರ್ವಾದವು ಮುಂದಿನ ಚುನಾವಣೆಯಲ್ಲಿ ಕೊಡ್ತಾರೆ. ಸರ್, ಅಂದು ಪುಲ್ವಾಮಾ ದಾಳಿಯನ್ನು ಇಟ್ಕೊಂಡು ಮತವನ್ನ ಕೇಳಿದ್ರಿ, ಆರ್ಟಿಕಲ್ 370 ರದ್ದು ಮಾಡೋದ್ರ ಬಗ್ಗೆ ಇಟ್ಕೊಂಡು ಮತವನ್ನ ಕೇಳಿದ್ರಿ. ಈಗ ಈ ಬಾರಿ ಚುನಾವಣೆಗೆ ರಾಮ ಮಂದಿರ ಕಟ್ಟಿದ್ದೇವೆ, ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನು ಇಟ್ಕೊಂಡು ಮತವನ್ನ ಕೇಳ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ? ತಪ್ಪೇನಿದೆ? ನಾವು ರಾಮ ಮಂದಿರಕ್ಕೆ ಹೋರಾಟ ಮಾಡಿರೋರು ನಾವು, ಏನು ಕಾಂಗ್ರೆಸ್ನವ್ರು ಮಾಡಿಲ್ಲ ತಾನೆ. ಅವ್ರಿಗೆ ಹೆಂಗೆ ಜನ ಓಟ್ ಕೊಡ್ತಾರೆ? ದೇಶದ ಹಿಂದೂ ಸಮಾಜದ ಶ್ರದ್ಧೆ ಆಗಿರ್ತಕ್ಕಂಥ, ಅಸ್ಮಿತೆ ಆಗಿರ್ತಕ್ಕಂಥ ರಾಮ ಮಂದಿರ ನಿರ್ಮಾಣ ಆಗಬೇಕೆಂದು ಅನೇಕ ವರ್ಷಗಳ ಹೋರಾಟ.
ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು, ಇವತ್ತು ಸಾಧಿಸಿರ್ತಕ್ಕಂಥದ್ದು ಸಹ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ. ನಾವು ರಾಮನ ಹೆಸರಿನಲ್ಲಿ ಚುನಾವಣೆಯಲ್ಲಿ ಮತ ಕೇಳೋದ್ರಲ್ಲಿ ತಪ್ಪೇನಿದೆ? ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ, ಆ ಕಾರಣಕ್ಕೋಸ್ಕರ ಆಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ ಈಗ ನೋಡಿ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಜೈ ಶ್ರೀರಾಮ್ ಘೋಷಣೆ ಕೂಗೋದಕ್ಕೂ ಕೂಡ ಯೋಚನೆ ಮಾಡ್ತಿದ್ದಂಥ ಸಿದ್ದರಾಮಯ್ಯ ಅವರು ಜೈ ಸೀತಾರಾಮ್ ಅಂತ ಕೂಗ್ತಿದ್ದಾರೆ. ಈ ಮುಖಾಂತರ ಏನು ಹೇಳ್ತಿದ್ದಾರೆ ಜನರಿಗೆ? ನೋಡಿ, ಇವರಿಗೆ ಹಿಂದೂ ಸಮಾಜದ ಭಾವನೆ ಕಾಂಗ್ರೆಸ್ನವರಿಗೆ ಅರ್ಥ ಆಗಲ್ಲ, ಮತ್ತು ಸಿದ್ದರಾಮಯ್ಯ ಅವರಿಗೂ ಅರ್ಥ ಆಗಲ್ಲ. ನೋಡಿ, ಈ ಕರ್ನಾಟಕದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಹಾಕಿದ್ದನ್ನು ಇವರು ನಿರ್ಲಕ್ಷ್ಯ ಮಾಡಿದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಾಗ್ಲೂ ಇಲ್ಲ ಅಂತ ಹೇಳಿದ್ರು. ಇವತ್ತು ಪ್ರೂವ್ ಆಗಿದೆ, ಮಾಧ್ಯಮದವರ ಮೂಲಕ ಅವರು ಸಮಾಜಕ್ಕೆ ತೋರಿಸಿದ್ರು, ಇವತ್ತು ಪ್ರೂವ್ ಆಗಿದೆ. ಇವತ್ತು ಸಮಾಜವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇವತ್ತು ಜೈ ಶ್ರೀರಾಮ ಹೇಳಿದ್ರು, ಸೀತಾರಾಮಚಂದ್ರ ಅಂತ ಹೇಳಿದ್ರು ಜನ ನಂಬುದಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ರಾಮನನ್ನು ಇಟ್ಕೊಂಡು ರಾಮನಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕನ್ನುವಂತ ಹೋರಾಟವನ್ನು ಮಾಡಿರೋದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಈ ಜನಮಾನಸದ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯ ಅವರು ಶ್ರೀರಾಮಚಂದ್ರ ದೇವರನ್ನು ಕಾಲ್ಪನಿಕ ಎಂದು ಹೇಳಿದವರು, ಇವತ್ತು ಅವರ ಬಾಯಿಯಲ್ಲಿ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಬರ್ತಾ ಇದೆಯಲ್ಲ, ಇದು ಶ್ರೀರಾಮಚಂದ್ರ ದೇವರ ಮಹಿಮೆ. ಓಕೆ ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ ಅದೇ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಸಿದ್ದರಾಮಯ್ಯನವರು ಚಿಕ್ಕೋಡಿಯಲ್ಲಿ ಕೊಟ್ಟಿರುವಂಥ ಈ ಹೇಳಿಕೆ ಮತ್ತೆ ಯಾಕೆ ಅವರು ಈ ಹೇಳಿಕೆಯನ್ನು ಕೊಟ್ಟದ್ದು, ಮತ್ತೆ ಅವರು ಏನು ಸಂದೇಶವನ್ನು ಸಾರ್ತಿದ್ದಾರೆ, ರಾಜಕೀಯವಾಗಿ ಪ್ಲಸ್ ಏನಾಗ್ಬೋದು ಮೈನಸ್ ಆಗ್ಬೋದು, ವಿವರಿಸೋದಾದ್ರೆ? ದಿವಿತ್, ಪ್ರತಿಯೊಬ್ಬ ರಾಜಕಾರಣಿ ತಮ್ಮ ಹೇಳಿಕೆಯನ್ನು ಕೊಡೋದು ರಾಜಕೀಯ ಉದ್ದೇಶಕ್ಕಾಗಿ ಕೊಡ್ತಾರೆ. ಇದರಲ್ಲಿ ಲಾಭ ನಷ್ಟ ಪ್ರಶ್ನೆ ಇಟ್ಕೊಂಡೇ ಕೊಟ್ಟಿರ್ತಾರೆ. ಅದರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಈಗ ಅಧಿಕಾರಕ್ಕೆ ಬಂದ ತಕ್ಷಣ 9 ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಈಡೇರಿಸಿದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಆದರೆ BJP ತನ್ನ 3.5-4 ವರ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ, ಮತ್ತು ಈಗ 9 ವರ್ಷ ಇನ್ನು 10ನೇ ವರ್ಷಕ್ಕೆ ಬಂದಿದೆ ಕೇಂದ್ರ ಸರ್ಕಾರ, ಅಲ್ಲಿಯೂ ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥ ಒಂದು ಹೇಳುವಂಥ ಪ್ರಕ್ರಿಯೆಯನ್ನು CM ಸಿದ್ದರಾಮಯ್ಯ ಅವರು ಬಹಿರಂಗವಾದಂಥ ವೇದಿಕೆಯಲ್ಲಿ ಮಾಡಿರ್ತಕ್ಕಂಥದ್ದು. ಆ ಪುಲ್ವಾಮಾ ಅಟ್ಯಾಕ್ ಆಯಿತು, ಆ ಅಟ್ಯಾಕನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಂಡು ಮತವಾಗಿ ಪರಿವರ್ತನೆ ಮಾಡಿಕೊಂಡ್ರು, ಅಧಿಕಾರಕ್ಕೆ ಬಂದರು. ಆಮೇಲೆ ಆರ್ಟಿಕಲ್ 370 ರದ್ದು ಮಾಡಿ ಮೂಲಕ ಅಲ್ಲಿಯೂ ಕೂಡ ಒಂದಷ್ಟು ವಿಷ ಬಿತ್ತುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಒಂದಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತಾರೆ, ಸೀತಣ್ಣ ಮತ್ತು ಹನುಮಂತನನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಇದನ್ನು ಹೇಳಿಕೆಯನ್ನು ಮೊನ್ನೆ ಅಷ್ಟೇ ಬಜೆಟ್ ಮೇಲೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ CM ಸಿದ್ದರಾಮಯ್ಯ ಅವರು ಉಲ್ಲೇಖ ಮಾಡಿದ್ರು. ಯಾಕಂದರೆ ಕೇವಲ ಜೈ ಶ್ರೀರಾಮ್ ಅಂತ ಮಾತ್ರ ಹೇಳ್ತಾರೆ, ಇನ್ನುಳಿದಂತೆ ಸೀತಾನ ಮತ್ತು ಹನುಮಂತ ಮತ್ತು ಲಕ್ಷ್ಮಣನನ್ನು ಬಿಟ್ಟಿದ್ದಾರೆ. ಆದರೆ ನಾವು ಹಾಗಲ್ಲ, ಸಮಗ್ರವಾದಂಥ ಅಭಿವೃದ್ಧಿಯನ್ನು ಮಾಡ್ತೇವೆ, ನಾವು ಜೈ ಸೀತಾರಾಮ್ ಅನ್ನುವಂಥ ಹೇಳಿಕೆಯನ್ನು ಕೊಡ್ತೇವೆ ಅನ್ನುವಂಥದ್ದು. ಇದೆಲ್ಲವೂ ಸ್ಪಷ್ಟವಾಗಿ ರಾಜಕೀಯ ಉದ್ದೇಶ ಮತ್ತು ರಾಜಕೀಯವಾಗಿ ತಿವಿಯುವಂಥ ಕೆಲಸಗಳು. ಇದರಲ್ಲಿ ಆರೋಪ ಪ್ರತ್ಯಾರೋಪ ಇದ್ದಾಗ ಒಂದಷ್ಟು ಅತಿರೇಕವಾದಂಥ ಹೇಳಿಕೆಗಳನ್ನು ಕೊಟ್ಟರು ಕೂಡ ಇದು ರಾಜಕೀಯ ಉದ್ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಒಂದಷ್ಟು ಪ್ರವೋಕ್ ಮಾಡುವಂಥ ಕೆಲಸ. BJP ಕೇವಲ ಭಾವನಾತ್ಮಕವಾದಂಥ ಸಂದೇಶವನ್ನು ಸಾರುವ ಮೂಲಕ ರಾಜಕೀಯ ಮಾಡ್ತಾ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಈಗ ಲೋಕಸಭೆಯಲ್ಲಿ ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕ್ಬೇಕಾ, ಇಲ್ಲ ಸುಳ್ಳು ಹೇಳ್ತಕ್ಕಂಥ, ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥ, ದೇವರ ಹೆಸರು ಹೇಳಿ, ಧರ್ಮದ ಹೆಸರು ಹೇಳಿ ವಿಷ ಬೀಜಗಳನ್ನು ಬಿತ್ತಿ ಜನರ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆಯನ್ನು ಉಂಟು ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ಬೇಕಾ? ಇದು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ವೋಟ್ ಹಾಕ್ಬೇಕು. ಅವ್ರ ಸುಳ್ಳು ಮಾತುಗಳ ಮೇಲೆ ಅಲ್ಲ. ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದ್ರ ಮೇಲೆ ಗೆದ್ದುಬಿಟ್ರು. ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ, ಶ್ರೀರಾಮನ್ ದೇವಸ್ಥಾನ. ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ? ಇದೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮ ಊರಿನಲ್ಲಿ, ಶ್ರೀರಾಮನ್ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಈ BJP ಅವರು. ನಾನು ಏನಂತ ಕರಿತೀನಿ, ಜೈ ಸೀತಾರಾಮ್, ಜೈ ಸೀತಾರಾಮ್.